ನಮಸ್ತೆ ಗುರುಗಳೇ. ನಮಸ್ತೆ, ಹೇಗಿದ್ದೀರಿ? ನಾವು ಸುಖ, ಚೆನ್ನಾಗಿದ್ದೀರಿ. ಆರೋಗ್ಯ, ಓಕೆ. ನೆಮ್ಮದಿ, ಎಲ್ಲ ಜೀವಿಗಳು ಸುಖವಾಗಿರಬೇಕು, ಎಲ್ಲ ಜೀವಿಗಳು ಶಾಂತವಾಗಿರಬೇಕು, ಎಲ್ಲ ಜೀವಿಗಳು ಆನಂದವಾಗಿರಬೇಕು. ಹಾಗೆ ಇವತ್ತು ಏನು ಪ್ರಶ್ನೆ ಕೇಳ್ತೀರಿ? ಇವತ್ತು ಏನು ತಿಳಿದುಕೊಳ್ಳಿಕ್ಕೆ ಆಸಕ್ತಿ ಇದೆ? ಇವತ್ತು ನಮ್ಮ ಪುಸ್ತಕಗಳನ್ನು ನೋಡಿ ಒಂದು ಆಸಕ್ತಿ ಬರ್ತಾ ಇದೆ. ಇವಾಗ ಇಷ್ಟೊಂದು ಪುಸ್ತಕಗಳಿದ್ದಾವೆ. ನೀವು ಭಗವದ್ಗೀತೆ ಓದಬೇಕು ಅಂತ ಹೇಳಿದ್ದೀರಾ ನನಗೆ, ಅದರ ಜೊತೆ ವೇದಗಳ ಅಧ್ಯಯನ ಮಾಡಬೇಕು ಅಂತ. ಹೇಗೆ ಅಧ್ಯಯನ ನಾನು ಪ್ರಾರಂಭಿಸೋದು? ಭಗವದ್ಗೀತೆ ಓದ್ತಾ ಇದ್ದೇನೆ ಇವಾಗ, ಅದರ ಜೊತೆ ಇನ್ನೊಂದು ಸ್ಟೆಪ್ ಹೇಗೆ ಜ್ಞಾನ ಹೇಗೆ ಪಡ್ಕೊಳ್ಳಿ ನಾನು? ಆಗಲಿ. ಮೊದಲನೇದಾಗಿ ನನಗೆ ಅಪಾರ ವಿದ್ಯೆ ಪರವಿದ್ಯೆ ಕಲಿಸಿಕೊಟ್ಟಂಥ ನನ್ನ ಗುರುಗಳಾದ ಕನಕಲದಾಸ್ ಅವರಿಗೆ ಪ್ರಾರ್ಥನೆಯನ್ನು ಮಾಡ್ತಾ, ಪ್ರಾಕೃತಿಕ ಶಕ್ತಿಗಳು, ಪ್ರಾಕೃತಿಕ ಅದೃಶ್ಯ ಶಕ್ತಿಗಳು ಆದ ಪಂಚತತ್ವಗಳಿಗೂ ಪ್ರಾರ್ಥನೆಯನ್ನು ಮಾಡ್ತಾ, ನಾವೊಂದು ಮಂತ್ರದ ಮೂಲಕ ಈ ಸಣ್ಣ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಓಂ ಶ್ರೀ ನಿರ್ಗುಣಾಯ ನಿರಾಕಾರಾಯ ನಿರ್ವಿಕಾರಾಯ ಅವ್ಯಕ್ತಾದ್ಯಂತರಹಿತಾಯ ಪರಬ್ರಹ್ಮದೇವಾಯ ನಮೋ ನಮಃ. ಈಗ ನೀವು ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತಾ ಇದ್ದೀರಿ. ಯಾವುದು? ಭಗವದ್ಗೀತೆಯಲ್ಲಿ ಶ್ರೀಮದ್ ಭಗವದ್ಗೀತಾ. ನೋಡಿ, ಇದೊಂದು ಸರಳವಾದ ಎಷ್ಟು ಪುಸ್ತಕ ಅಂತ ಹೇಳಿದರೆ, ಶ್ರೀಮದ್ ಕೇವಲ 80 ರೂಪಾಯಿ. ನಿಮಗೆಲ್ಲ ಪುಸ್ತಕ ಮಳಿಗೆಯಲ್ಲಿ ಸಿಗ್ತದೆ, 80 ರೂಪಾಯಿ. ನಾನು ಸ್ವಲ್ಪ ಈ ಪುಸ್ತಕ ಭಗವದ್ಗೀತೆಯನ್ನು ಅಧ್ಯಯನ ಮಾಡ್ತೇನೆ. ಸ್ವಲ್ಪ ವಿವರಣೆ ಹೆಚ್ಚಿದೆ ಇದರಲ್ಲಿ. ನೋಡಿ, ಇದರಲ್ಲಿ ವಿವರಣೆ ಹೆಚ್ಚಿದೆ, ಇದರಲ್ಲಿ ಸ್ವಲ್ಪ ವಿವರಣೆ ಕಡಿಮೆ ಇದೆ. ನೀವು ಈಗ ಈ ಪುಸ್ತಕವನ್ನು ಅಧ್ಯಯನ ಮಾಡ್ತಿದ್ದೀರಾ? ಹೌದು. ಇದು ಮೊದಲು ಓದಲಿಕ್ಕೆ ನಿಮಗೆ ಒಳ್ಳೆಯದು. ಇದರಲ್ಲಿ ನಿಮಗೆ ಶ್ಲೋಕದ ಅರ್ಥ, ವಿವರಣೆ ಎಲ್ಲವೂ ಇದೆ. ಹೆಚ್ಚಿನ ವಿವರಣೆಗೆ ನೀವು ಮುಂದಕ್ಕೆ ಈ ಭಗವದ್ಗೀತೆಯನ್ನು ಓದಿದ ನಂತರ ಇದನ್ನು ಓದಿ. ಹಾಗೆ ಈಗ ಭಗವದ್ಗೀತೆಯಲ್ಲಿ ಯೋಗೇಶ್ವರ ಭಗವಾನ್ ಶ್ರೀಕೃಷ್ಣ 5125-126 ವರ್ಷಗಳ ಹಿಂದೆ ಕುರುಕ್ಷೇತ್ರದ ಯುದ್ಧ ಸಮಯದಲ್ಲಿ ಇದನ್ನು ಅರ್ಜುನನ ಮುಖಾಂತರ ಸಮಸ್ತ ಮಾನವರಿಗೆ ಬೋಧನೆ ಕೊಟ್ಟಿದ್ದು ಗೀತೋಪದೇಶ. ಭಗವದ್ಗೀತೆ ಎಂದರೆ ಬ್ರಹ್ಮವಿದ್ಯೆ, ಯೋಗಶಾಸ್ತ್ರ. ಇದರಲ್ಲಿ ವೇದಗಳ ಉಪನಿಷತ್ತುಗಳ ಸಾರ ಇದೆ, ಅದಕ್ಕೆ ಗೀತೆ, ಭಗವದ್ಗೀತೆ. ಇದನ್ನು ನೀವು ಅಧ್ಯಯನ ಮಾಡಿ. ಇದು ಅಧ್ಯಯನ ಮಾಡಿದ ನಂತರ ನಿಮಗೆ ಇದರಲ್ಲಿ ಅಧ್ಯಯನ ಮಾಡುವಾಗ ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ, ಧ್ಯಾನ ಯೋಗ ಅಥವಾ ರಾಜಯೋಗ ಮತ್ತು ಅಷ್ಟಾಂಗ ಯೋಗ ಪದ್ಧತಿಗಳು, ಇದರ ಬಗ್ಗೆ ಹೆಚ್ಚಿನ ವಿವರಗಳೆಲ್ಲ ಸಿಗುತ್ತೆ. ಇದನ್ನು ಅಧ್ಯಯನ ಮಾಡಿಕೊಂಡು ನೀವು ಮುಂದುವರಿಯಿರಿ. ನಿಮಗೆ ಯಾವ ಶ್ಲೋಕ ಅರ್ಥ ಆಗಲಿಲ್ಲ ಅದನ್ನು ನನ್ನಲ್ಲಿ ಕೇಳಿ, ನಾನು ಹೇಳಿಕೊಡ್ತೇನೆ, ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ನಂತರ ನೋಡಿ, ಇದು ಸಹ ನಿಮಗೆ ಈ ವೇದ ಅಧ್ಯಯನ ಪುಸ್ತಕಗಳು ಎಲ್ಲ ಪುಸ್ತಕ ಮಳಿಗೆಯಲ್ಲಿ ಸಿಗ್ತದೆ. ನೋಡಿ, ಋಗ್ವೇದ 1 ಅಧ್ಯಾಯ, ಸಮಾಜ ಪುಸ್ತಕಾಲಯ, ಧಾರವಾಡ. ಇದನ್ನು ಟ್ರಾನ್ಸ್ಲೇಟ್ ಬರೆದವರು ಶೇಷನವರತ್ನ ಅಂತ. ನಾನು ಇದನ್ನೇ ಅಧ್ಯಯನ ಮಾಡೋದು. 2019ರಿಂದ ಭಗವದ್ಗೀತೆ ವೇದದಲ್ಲಿ ಇದು ಋಗ್ವೇದ, ಹಾಗೆ ಯಜುರ್ವೇದ, ಸಾಮವೇದ, ಅಥರ್ವವೇದ ಬರ್ತದೆ. ಇದನ್ನು ನೀವು ಅಧ್ಯಯನ ಮಾಡಬೇಕು. ಹಾಗೆ ನೋಡಿ, ಉಪನಿಷತ್ತು ಅಂದರೆ ಈ ವೇದಗಳ ವಿವರಣೆ, ಋಷಿಗಳ ಅನುಭವದ ಮಾತು, ವೇದಾಂತ ಅಂತ ಹೇಳ್ತಾರೆ. ಈ 108 ಉಪನಿಷತ್ತಲ್ಲಿ ನಮಗೆ ಮುಖ್ಯವಾಗಿ 9 ಉಪನಿಷತ್ತು ಇದರಲ್ಲಿ ಬರ್ತದೆ. ಕಠೋಪನಿಷತ್ತು, ಈಶವ್ಯಾಸೋಪನಿಷತ್ತು, ಕೇನೋಪನಿಷತ್ತು, ಪ್ರಶ್ನೋಪನಿಷತ್ತು, ಮುಂಡಕೋಪನಿಷತ್ತು, ಮಾಂಡುಕ್ಯೋಪನಿಷತ್ತು, ತೈತ್ತರೀಯ ಉಪನಿಷತ್ತು, ಐತರೇಯ ಉಪನಿಷತ್ತು, ಶ್ವೇತಸ್ವರ ಉಪನಿಷತ್ತು. ಈಗ ನೋಡಿ, ಇದರಲ್ಲಿ ಋಗ್ವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತು ಇದೆ, ಯಜುರ್ವೇದಕ್ಕೆ, ಸಾಮವೇದಕ್ಕೆ, ಅಥರ್ವವೇದಕ್ಕೆ ಸಂಬಂಧಪಟ್ಟ ಉಪನಿಷತ್ತುಗಳಿದೆ. ಇದನ್ನು ನೀವು ಅಧ್ಯಯನ ಮಾಡಿದರೆ ತುಂಬ ಅನುಕೂಲ ಆಗುತ್ತದೆ. ಯಾಕಂದರೆ ನಿಮಗೆ ಬ್ರಹ್ಮಜ್ಞಾನದ ಹಂತಕ್ಕೆ ಹೋಗಲಿಕ್ಕೆ ಇವತ್ತು ನಮಗೆ ಮಾರ್ಗ ಬೇರೆ ಇಲ್ಲ, ಗುರುಕುಲ ಇಲ್ಲ. ಅದರಿಂದ ಆದಷ್ಟು ಅಧ್ಯಯನ ಮಾಡಿಕೊಂಡು, ನಮ್ಮಲ್ಲಿ ನಮ್ಮ ಗುರುಗಳು ಇದ್ದಾರೆ, ಅವರ ಹತ್ರನೂ ತಿಳ್ಕೊಂಡು, ನಾನು ಸಹ ಹೇಳಿಕೊಡ್ತೇನೆ, ಅದನ್ನು ತಿಳ್ಕೊಂಡು ನೀವು ಮುಂದುವರೆದ್ರೆ ನಿಮಗೆ ಸುಲಭ ಆಗುತ್ತೆ, ಅನುಕೂಲ ಆಗುತ್ತೆ. ಹಾಗೆ ಈ ಧ್ಯಾನವನ್ನು ಪಡೆದು ಧ್ಯಾನವನ್ನು ಮಾಡಬೇಕು. ಧ್ಯಾನ ಮಾಡಬೇಕಾದ್ರೆ ಧ್ಯಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಬೇಕು. ಅದೇ ನೋಡಿ, ಇದೊಂದು ಪುಸ್ತಕದಲ್ಲಿ ಚೆನ್ನಾಗಿ ಧ್ಯಾನದ ವಿವರಣೆಯನ್ನು ಕೊಟ್ಟಿದ್ದಾರೆ.
ಧ್ಯಾನ ಬದುಕಿಗೊಂದು ಸಂಜೀವಿನಿ. ಇದೆಲ್ಲ ನಮ್ಮದು ಬ್ರಹ್ಮಜ್ಞಾನ ಮಂದಿರದಲ್ಲಿ ಎಲ್ಲ ಪುಸ್ತಕವನ್ನು ಇಟ್ಟಿದ್ದೇವೆ. ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತ ಎಲ್ಲವೂ ಇದೆ. ಈ ಪುಸ್ತಕಗಳನ್ನ, ಧ್ಯಾನದ ಪುಸ್ತಕಗಳು ಎಲ್ಲವನ್ನು ಇಟ್ಟಿದ್ದೇವೆ. ಎಲ್ಲರಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುವವರಿಗೆ ಬಂದು ಕೂತು ಅಧ್ಯಯನ ಮಾಡಲಿಕ್ಕೆ. ಮತ್ತು ಹಾಗೆ ಚತುರ್ವೇದ ಸಾರ ಬರೆದಿದ್ದಾರೆ. ಇವರು ಕೂಡ ಒಂದು ರಿಟೈರ್ಡ್ ಟೀಚರ್. ಇವರು 20-25 ವರ್ಷಗಳ ಕಾಲ ಹೀಗೆ ಅಧ್ಯಯನ ಮಾಡಿ ಅದನ್ನು ಅವರು ಚತುರ್ವೇದ ಸಾರ ಅಂತ ಬರೆದಿದ್ದಾರೆ. 4 ವೇದಗಳಲ್ಲಿ ಬೇಸಿಕ್ಸ್ ಏನೇನಿದೆ ಅಂತ, 4 ವೇದಗಳು, ಉಪವೇದಗಳು, ವೇದಾಂಗಗಳು, ವೇದ ಉಪಾಂಗಗಳು, ಇದರ ಬಗ್ಗೆ ಎಲ್ಲ ಇದರಲ್ಲಿ ಬರೆದಿದ್ದಾರೆ. ಇದನ್ನು ನೀವು ನಂತರ ಸ್ವಲ್ಪ ಈಗ ವೇದಗಳು ಎಷ್ಟು ಬೇಕು ನಮಗೆ ಇವತ್ತಿನ ಕಾಲಘಟ್ಟದಲ್ಲಿ, ನಮಗೆ 3 ವಿಚಾರ ತಿಳಿದುಕೊಳ್ಬೇಕು. ಒಂದು ಬ್ರಹ್ಮಾಂಡ, ಜೀವ. ನಾವು ಇದು ತಿಳಿದುಕೊಂಡು ನಮಗೆ ಇವತ್ತು ಈ ಸಮಯದಲ್ಲಿ ನಮಗೆ ಎಷ್ಟು ಜ್ಞಾನ ಬೇಕೋ ಅಷ್ಟನ್ನು ಪಡೆದುಕೊಂಡು ಧ್ಯಾನದ ಹಂತಕ್ಕೆ ಬರಬೇಕು. ಧ್ಯಾನದ ಹಂತಕ್ಕೆ ನೀವು ಬರಬೇಕಾದ್ರೆ ಜ್ಞಾನವನ್ನು ಪಡಿಬೇಕು. ಜ್ಞಾನ ಪಡೆದು ಸ್ವಲ್ಪ ಅಧ್ಯಯನ ಮಾಡಬೇಕು. ಮತ್ತು ನಿಮಗೆ ಅನೇಕ ಸಂಶಯಗಳು, ಪ್ರಶ್ನೆಗಳು ಬರ್ತದೆ, ಅದನ್ನೆಲ್ಲ ಕೇಳಿದಾಗ ಎಲ್ಲವೂ ಸರಿಯಾಗುತ್ತೆ. ಯಾಕೆಂದರೆ ನೀವು ಇದೆಲ್ಲ ಓದುವಾಗ ನಿಮಗೆ ಅಲ್ಲಿ ಪ್ರಭು, ಸ್ವಾಮಿ, ಬ್ರಹ್ಮ, ಪರಬ್ರಹ್ಮ, ಪರಮಾತ್ಮ, ಪರಮೇಶ್ವರ, ಈಶ್ವರ ಈ ಶಬ್ದಗಳು ಬರ್ತದೆ. ಆಗ ಅಷ್ಟೆಲ್ಲ ದೇವರು ಇಲ್ಲ, ಒಂದೇ ದೇವರನ್ನು ಬೇರೆ ಬೇರೆ ಹೆಸರಿನಿಂದ ಕರೆದಿದ್ದಾರೆ. ಅದು ನೀವು ಸರ್ವೋತ್ತಮ ದೇವರು, ಸೃಷ್ಟಿಕರ್ತ, ಪರಬ್ರಹ್ಮ, ಪರಮಾತ್ಮ, ಆ ವಿಶ್ವಾತ್ಮ, ವಿಶ್ವಚೇತನಾ ಶಕ್ತಿ, ವಿಶ್ವಶಕ್ತಿ, ಒಂದೇ ಒಂದು ಆ ಮಹಾಗಣಾಶಕ್ತಿ, ಅದು ಆತ್ಮ, ಒಂದೇ ದೇವರು. ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಇವತ್ತು ವೇದ, ಉಪನಿಷತ್ತು, ಭಗವದ್ಗೀತೆ ಪ್ರಧಾನವಾಗಿ ನಾನು ಹೇಳುವಂಥದ್ದು 3. ಇದನ್ನು ನಾವೆಲ್ಲರೂ ಈ ಭೂಮಿಯಲ್ಲಿ ಹುಟ್ಟಿದಂಥ ಮಾನವರು ಅಧ್ಯಯನ ಮಾಡಬೇಕು. ಏಕೆ ಮಾಡಬೇಕು ಅಂತ ಹೇಳಿದರೆ, ನಮ್ಮಲ್ಲಿ ಅನೇಕ ಸಮಸ್ಯೆಗಳಿದೆ, ಕಷ್ಟಗಳಿವೆ, ನೋವು ನಲಿವುಗಳಿದೆ. ಈ ಸಮಸ್ಯೆಗಳು ನಮಗೆ ಬರಬಾರ್ದು. ನಾವು ದುಃಖದಿಂದ ಹೊರಗಡೆ ಬರಬೇಕು, ಎಲ್ಲರಿಗೆ ಸುಖ ಪ್ರಾಪ್ತಿಯಾಗಬೇಕು, ಎಲ್ಲರಿಗೆ ಒಳ್ಳೆಯದಾಗಬೇಕು. ಅದರಿಂದ ಎಲ್ಲ ಮಾರ್ಗದರ್ಶನ ನಮಗೆ ವೇದ, ಉಪನಿಷತ್ತು, ಭಗವದ್ಗೀತೆಯಲ್ಲಿದೆ. ಈಗ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇದೆ. ಮದುವೆ ಆಗಲಿಲ್ಲ, ಉದ್ಯೋಗ ಸಿಕ್ಕಲಿಲ್ಲ, ಮಕ್ಕಳು ಆಗಲಿಲ್ಲ, ಮತ್ತು ಮನೆಯಲ್ಲಿ ನೆಮ್ಮದಿ ಇಲ್ಲ, ಗಂಡ ಹೆಂಡತಿ ಜಗಳ, ಮತ್ತು ಎಷ್ಟು ಕೆಲಸ ಮಾಡಿದ್ರು ಹಣ ಉಳಿತಾಯ ಆಗೋದಿಲ್ಲ, ಅನೇಕ ಏನೇನೋ ಸಮಸ್ಯೆಗಳು, ತೊಂದರೆಗಳು. ಈ ಸಮಸ್ಯೆಗಳಿಗೆ ಪರಿಹಾರ ಎಲ್ಲಿದೆ? ಪರಿಹಾರ ನಿಮಗೆ ಹೊರಗಡೆ ಹುಡುಕಿದರೆ ಸಿಗೋದಿಲ್ಲ. ಈ ಪರಿಹಾರ ಇಲ್ಲಿ ಇದೆ, ವೇದ, ಉಪನಿಷತ್ತು, ಭಗವದ್ಗೀತೆಯಲ್ಲಿ ಇರೋದು. ಇದನ್ನು ನೀವೆಲ್ಲರೂ ಅಧ್ಯಯನ ಮಾಡಬೇಕು. ತಂದೆ ತಾಯಿ ಮಕ್ಕಳಿಗೆ ಹೇಳಿಕೊಡ್ಬೇಕು. ತಂದೆ ತಾಯಿ ಮೊದಲು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡಿ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡೋದನ್ನು ಕಲಿಬೇಕು. ಮೊದಲಾಗಿ ನಾವೆಲ್ಲ ಮಾನವರಾದ ನಾವು ದೇವರೇ ದೇವರೇ ದೇವರ ಅಂತ ಹೇಳ್ತೀವಿ. ಯಾರು ದೇವರು? ದೇವರು ಎಲ್ಲಿದ್ದಾರೆ? ದೇವರು ಹೇಗಿದ್ದಾರೆ? ದೇವರ ಗುಣ, ಕರ್ಮ, ಸ್ವಭಾವ ಅದನ್ನು ತಿಳಿದುಕೊಳ್ಬೇಕು. ಹಾಗೆ ನಾವು ಯಾರು? ನಾವು ಆ ಪರಮಾತ್ಮ, ಆ ದೇವರ ನೇರ ಅಂಶ, ಜೀವಾತ್ಮರಾದ ನಮ್ಮ ಕರ್ತವ್ಯ ಏನು? ನಮ್ಮ ಗುಣ ಕರ್ಮಗಳು ಏನು? ನಾವು ಯಾವ ರೀತಿಯಲ್ಲಿ ಆ ಬೆಳಿಗ್ಗೆ ಸಂಜೆ ಸಂಧ್ಯಾ ವಂದನೆಯಲ್ಲಿ ನಾವು ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು, ಇದನ್ನು ನಾವು ಕಲಿತುಕೊಳ್ಬೇಕು, ಇದನ್ನು ತಿಳಿದುಕೊಳ್ಬೇಕು. ಈ ರೀತಿಯಲ್ಲಿ ನಾವು ಮುಂದುವರೆದಲ್ಲಿ ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡ್ಬೋದು. ಇದಕ್ಕೆ 2ನೇ ವ್ಯಕ್ತಿಯಾಗಲಿ 3ನೇ ವ್ಯಕ್ತಿಯಾಗಲಿ ಅಗತ್ಯ ಇಲ್ಲ. ಯಾಕೆಂದರೆ ಎಲ್ಲ ಮಾನವರು ದೇವರ ಮಕ್ಕಳೇ ಅಲ್ವ, ದೇವರಿಂದ ನೇರ ಬಂದಂಥ ಅಂಶ. ಆಗಿರುವಾಗ ನಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಇಲ್ಲಿದೆ. ಅದರಿಂದ ದಯವಿಟ್ಟು ಓದಬೇಕು. ಓದಿ ನಾವು ಜ್ಞಾನವನ್ನು ಪಡೆದುಕೊಂಡು ನಂತರ ಧ್ಯಾನ ಮಾಡಬೇಕು. ಧ್ಯಾನ ಮಾಡುವಾಗ ನೋಡಿ, ಧ್ಯಾನದ ಪುಸ್ತಕವೂ ಇದೆ. ಈಗ ನಾನು ಹೇಳುವಂಥದ್ದು ಇದು ಯಾವುದು ಪುಸ್ತಕ ನಾನು ಸ್ವತಃ ಬರೆದಿದ್ದಂಥದ್ದಲ್ಲ, ಅಥವಾ ನಮ್ಮ ಸ್ನೇಹಿತರ ಒಳಗೂಡಿ ನಾವು ಪರಿಚಯಸ್ಥರಾಗಿ ಇದು ಬರೆದಲ್ಲ. ಇದೆಲ್ಲ ವೇದ, ಉಪನಿಷತ್ತು, ಭಗವದ್ಗೀತೆ ನಿಮಗೆಲ್ಲ ನಿಮ್ಮ ಗ್ರಾಮದ, ತಾಲೂಕಿನ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಪುಸ್ತಕ ಮಳಿಗೆಯಲ್ಲಿ ಸಿಗ್ತದೆ. ಇಲ್ಲಿ ಹೋಗಿ ನೀವು ಅದನ್ನು ಪರ್ಚೇಸ್ ಮಾಡಿ ತಗೊಂಡು ಬೆಳಿಗ್ಗೆ ಸಂಜೆ ದಿನಕ್ಕೆ ಒಂದು ಅರ್ಧ ಗಂಟೆ ಅಧ್ಯಯನ ಮಾಡಿ. ಮೊದಲಿಗೆ ಭಗವದ್ಗೀತೆಯೇ ಅಧ್ಯಯನ ಮಾಡಿ, ಶ್ರೀಮದ್ ಭಗವದ್ಗೀತೆಯೇ ಅಧ್ಯಯನ ಮಾಡಿ. ನಂತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಉಪನಿಷತ್ತುಗಳ ಅಧ್ಯಯನ ಮಾಡಿ. ಇಲ್ಲದಿದ್ದರೆ ನೇರವಾಗಿ ಋಗ್ವೇದ ಅಧ್ಯಯನ ಪುಸ್ತಕವನ್ನೇ ತೆಗೆದುಕೊಂಡು ಅಧ್ಯಯನ ಮಾಡಿ. ಏಕೆಂದರೆ ನಮಗೆ ಇವತ್ತು ಗುರುಕುಲಗಳಿಲ್ಲ. ನಾವು ಸಣ್ಣದಿಂದ ನಮ್ಮ ತಂದೆ ತಾಯಿ ಆಗಲಿ ನಮಗೆ ಗುರುಕುಲ ಕಳಿಸಲಿಲ್ಲ, ನಮಗೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅಂತಲೂ ಗೊತ್ತಿಲ್ಲ ನಮಗೆ. ಹಾಗೆ ಹೀಗಿರುವಾಗ ಎಲ್ಲರೂ ಇವತ್ತು ವಿದ್ಯಾವಂತರಾಗಿದ್ದಾರೆ. ಎಲ್ಲರೂ BA, BCom, PUC, ಡಿಗ್ರಿ, ಇಂಜಿನಿಯರ್, ಡಾಕ್ಟರ್ ಎಲ್ಲರೂ ಆಗಿದ್ದಾರೆ. ಆದರೆ ನಮ್ಮಲ್ಲಿ ಸಮಸ್ಯೆ ಏನು ಅಂತಂದರೆ, ನಾವು ನಮ್ಮ ಸನಾತನ ಪರಂಪರೆ, ನಮ್ಮ ಗ್ರಂಥಗಳ ಅಧ್ಯಯನ, ಪರಮ ಪವಿತ್ರ ಗ್ರಂಥ ವೇದಾದಿ ಶಾಸ್ತ್ರಗಳ ಅಧ್ಯಯನವನ್ನು ಬಿಟ್ಟು ಬಿಟ್ಟಿದ್ದೇವೆ. ಇದೇ ಸಮಸ್ಯೆ. ಈ ಸಮಸ್ಯೆಯಿಂದ ಇಡೀ ಲೋಕಕ್ಕೆ ಸಮಸ್ಯೆ ಆಗಿದೆ.
ಅನೇಕ ತೊಂದರೆಗಳು ಮುಂದೆ ಬರ್ತದೆ. ಇದನ್ನು ನಾವು ಅಧ್ಯಯನ ಮಾಡದೆ ಮಕ್ಕಳಿಗೆ ಹೇಳಿಕೊಡದಿದ್ದರೆ ಎಲ್ಲಿ ಮನಸ್ಸಿನ ನಿಯಂತ್ರಣ ಇರೋದಿಲ್ಲ, ಏಕಾಗ್ರತೆ ಬರೋದಿಲ್ಲ. ತಂದೆ ತಾಯಿ ಹೇಳ್ತಾರೆ ನಮ್ಮ ಮಕ್ಕಳು 100ಕ್ಕೆ 100 ಮಾರ್ಕ್ ತೆಗಿಬೇಕು, 90% ತೆಗಿಬೇಕು, ಓದೋದಿಲ್ಲ. ವೇದ ಉಪನಿಷತ್ತು ಭಗವದ್ಗೀತೆಯನ್ನು ಮಕ್ಕಳಿಗೆ ಅಧ್ಯಯನ ಮಾಡಿಸಿ, ದಿನಕ್ಕೆ 5 ಶ್ಲೋಕಗಳನ್ನಾದರೂ ಅಧ್ಯಯನ ಮಾಡಿಸಿ ಭಗವದ್ಗೀತೆಯಲ್ಲಿ. ಮಕ್ಕಳು ತನ್ನಿಂದ ತಾನೇ, ಹೌದು, ಮಕ್ಕಳು ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ ತೆಗಿತಾರೆ. ನಂತರ ನಾವು ಮಾರ್ಕ್ ತೆಗೆಯೋದಲ್ಲ, ನಾಳೆ ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕು, ಉದ್ಯೋಗವನ್ನು ಚೆನ್ನಾಗಿ ಮಾಡಬೇಕು, ಅವನ ಕರ್ತವ್ಯ ಕರ್ಮ ಏನು ಅಂತ ಅವನಿಗೆ ಗೊತ್ತಾಗಬೇಕು, ಅಲ್ಲಿಂದ ಜೀವನದ ಮೌಲ್ಯಗಳು ಏನು ಗೊತ್ತಾಗಬೇಕು. ಇದೆಲ್ಲ ನಿಮಗೆ ವೇದ ಉಪನಿಷತ್ತು ಭಗವದ್ಗೀತೆಯಲ್ಲಿದೆ. ಅದರಿಂದ ನಾನು ಹೇಳೋದು ನೋಡಿ, ಈಗ ಚತುರ್ವೇದ ಸಾರವೂ ಪುಸ್ತಕ ಸಿಗ್ತದೆ. 4 ವೇದಗಳ ಮುಖ್ಯ ವಿಚಾರಗಳು, ಋಗ್ವೇದದಲ್ಲಿ ಏನಿದೆ, ಯಜುರ್ವೇದದಲ್ಲಿ ಏನಿದೆ, ಸಾಮವೇದದಲ್ಲಿ ಏನಿದೆ, ಅಥರ್ವ ವೇದದಲ್ಲಿ ಏನಿದೆ, ಒಟ್ಟು ಎಷ್ಟು ಮಂತ್ರಗಳಿದೆ, ಪ್ರಾರ್ಥನಾ ಮಂತ್ರಗಳು ಏನು, ಎಲ್ಲವೂ ಇದರಲ್ಲಿ ಬರ್ತದೆ. ಹೀಗೆ ನೋಡಿ, ಋಗ್ವೇದದ ಪುಸ್ತಕ ಹೀಗೆ ಬರ್ತದೆ ನೋಡಿ, ಅಧ್ಯಯನ ಪುಸ್ತಕ. ಹೀಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಧ್ಯಯನ ಪುಸ್ತಕಗಳಿದೆ. ಇದನ್ನು ಪರ್ಚೇಸ್ ಮಾಡಿ ಓದಿ. ನಂತರ ಉಪನಿಷತ್ತು ಇದೆ. ಉಪನಿಷತ್ತು 108 ಉಪನಿಷತ್ತಲ್ಲಿ ಇದರಲ್ಲಿ 9 ಉಪನಿಷತ್ತು ಬರ್ತದೆ. ಸ್ವಾಮಿ ಸೋಮಾನಂದ, ಇದು ರಾಮಕೃಷ್ಣ ಆಶ್ರಮದ ಸ್ವಾಮೀಜಿಯವರು ಟ್ರಾನ್ಸ್ಲೇಟ್ ಮಾಡಿದ್ದು ಬರೆದಂಥದ್ದು. ಇದು ಋಗ್ವೇದ ಬಂದು ಸಮಾಜ ಪುಸ್ತಕಾಲಯ ಧಾರವಾಡ ಶೇಷ ನವರತ್ನ ಇವರು ಭಾಷಾಂತರ ಮಾಡಿದ್ದು. ನಂತರ ನೋಡಿ, ಇದು ಚತುರ್ವೇದ ಸಾರ, ಇವರು ನಿವೃತ್ತ ಟೀಚರ್. ಇವರು 20-25 ವರ್ಷಗಳ ಕಾಲ ಅಧ್ಯಯನ ಮಾಡಿ ವೇದಗಳನ್ನು, ಉಪನಿಷತ್ತು, ಭಗವದ್ಗೀತೆ ಎಲ್ಲ ಅಧ್ಯಯನ ಮಾಡಿ ಬರೆದಂಥದ್ದು. ಧ್ಯಾನದ ಪುಸ್ತಕವೂ ಇದೆ. ಇದು ಪ್ರಗತಿ ಪಬ್ಲಿಕೇಶನ್, ಬಳೆಪೇಟೆ, ಮುಖ್ಯ ರಸ್ತೆ, ಬೆಂಗಳೂರು. ಈ ರೀತಿಯಲ್ಲಿ ನಾನೊಂದು 2019ರಿಂದ ಹೀಗೇ ತೆಗೆದು ಅಧ್ಯಯನವನ್ನು ಮಾಡಿ ಈಗೊಂದು ಬ್ರಹ್ಮ ಮಂದಿರವನ್ನು ಮಾಡಿ 10 ಜನರಿಗೆ ಉಪಯೋಗ ಆಗುವಂಥದ್ದು, ಎಲ್ಲರೂ ಇದನ್ನು ಸದುಪಯೋಗ ಮಾಡಬೇಕು ಅಂತೇಳಿ ಬ್ರಹ್ಮ ಮಂದಿರದಲ್ಲಿ ಒಂದು 3 ಗ್ರಾಮದವರಿಗೆ ಬನ್ನಿ, ಕೂತ್ಕೊಳ್ಳಿ, ಅಧ್ಯಯನ ಮಾಡಿ, ಜ್ಞಾನ ಪಡೆದುಕೊಂಡು ನಂತರ ಧ್ಯಾನ ಮಾಡಿ. ನಿಮ್ಮೆಲ್ಲ ಸಮಸ್ಯೆಗಳ ಪರಿಹಾರ ಇಲ್ಲಿದೆ. ಇಲ್ಲಿ ನೀವೇ ಓದಿ ತಿಳಿದುಕೊಂಡು ನಾವು ಮಾರ್ಗದರ್ಶನ ಮಾತ್ರ ಕೊಡೋದು. ಯಾವ ರೀತಿ ಅಧ್ಯಯನ ಮಾಡಬೇಕು, ಯಾವ ರೀತಿಯಲ್ಲಿ ಅರ್ಥ ಮಾಡಬೇಕು, ಮತ್ತು ಧ್ಯಾನ ಹೇಗೆ ಮಾಡಬೇಕು. ಯಾಕೆಂದರೆ ಇದರಿಂದ ಅವರಿಗೆಲ್ಲರಿಗೂ ಒಳ್ಳೆಯದಾಗಬೇಕು. ಒಳ್ಳೆಯದಾಗದೆ ನಾವು ಓದಿ ಏನು ಪ್ರಯೋಜನ? ಅದರಿಂದ ಖಂಡಿತವಾಗಿ ಒಳ್ಳೆಯದಾಗ್ತದೆ, ಎಲ್ಲರಿಗೂ ಸುಖ ಪ್ರಾಪ್ತಿ ಆಗುತ್ತದೆ, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಇಂಥ ಅಧ್ಯಯನ ಮಾಡಬೇಕು. ಇದನ್ನು ನಾನು ಮುಖ್ಯವಾಗಿ ಹೇಳುವಂಥದ್ದು. ಏಕೆಂದರೆ ನಾವು ಅಧ್ಯಯನ ಮಾಡದಿದ್ದರೆ ನಮಗೆ ಏನು ಗೊತ್ತಾಗೋದಿಲ್ಲ. ಓದಬೇಕು. ನಾನು ಇನ್ನೊಂದು ಆಪ್ಷನ್ ಏನು ಹೇಳೋದು ಅಂತೇಳಿ, ಭಗವದ್ಗೀತೆ ಆದರೂ ಓದಿ. 700 ಶ್ಲೋಕ ಇದೆ, 18 ಅಧ್ಯಾಯ ಇದೆ. ಯೋಗೀಶ್ವರ ಭಗವಾನ್ ಶ್ರೀಕೃಷ್ಣ ಎಲ್ಲವನ್ನು ಬೋಧನೆ ಕೊಡೋದು ಬ್ರಹ್ಮಜ್ಞಾನ ಯೋಗಶಾಸ್ತ್ರವೇ. ಈಗ ವೇದದಲ್ಲಿ 4 ವೇದಗಳಲ್ಲಿ ಅಷ್ಟು ಇಲ್ಲದಿದ್ದರು ಭಗವದ್ಗೀತೆಯಲ್ಲಿ. ನಮ್ಮ ಇವತ್ತಿನ ಕಾಲಘಟ್ಟದಲ್ಲಿ ಈ ಸಮಯಕ್ಕೆ ನಮಗೆ ಒಂದು ಭಗವದ್ಗೀತೆ ಸಾಕು. ಅದನ್ನು ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಅಂತ ನಾನು ನಿಮಗೆಲ್ಲರಿಗೂ ಪ್ರಾರ್ಥನೆ ಮಾಡ್ತೇನೆ. ಮುಖ್ಯವಾಗಿ ಶಾಲಾ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಕಾಲೇಜಿಗೆ ಹೋಗುವ ಮಕ್ಕಳು, ನೀವೆಲ್ಲ ಉದ್ಯೋಗ ಮಾಡ್ತಿರುವವರು ಎಲ್ಲರೂ ಇದು ಅಧ್ಯಯನ ಮಾಡಿ. ಇದು ಒಂದು ಜಾತಿ, ಒಂದು ಪಂಗಡ, ಒಂದು ಮತಕ್ಕೆ ಅಂತ ಇಲ್ಲ. ಎಲ್ಲರೂ ಭೂಮಿಯಲ್ಲಿ ಹುಟ್ಟಿದ ಮಾನವರು, ಸಮಸ್ತ ಮಾನವರಿಗಾಗಿ ಇರುವುದು. ಹಾಗಿರುವಾಗ ಎಲ್ಲರೂ ಅಧ್ಯಯನ ಮಾಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅಧ್ಯಯನ ಮಾಡೋ ಸರಳ ರೀತಿ, ಬೇಕಾಗಿರೋ ಪುಸ್ತಕಗಳ ಬಗ್ಗೆ ಇವತ್ತು ತಿಳಿಸ್ಕೊಟ್ರಿ. ಧನ್ಯವಾದಗಳು. ನಮಸ್ತೆ.